ಎಲ್ರಿಗೂ ನಮಸ್ಕಾರ. ಆಸ್ಟ್ರೋ ಫಾರ್ಚೂನ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಮೇನ್ ಕಾರ್ಯಕ್ರಮ ಉದ್ದೇಶ ಏನಂದರೆ ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯ. ಸೊ ಮೇಷದಿಂದ ಮೀನವರೆಗೂ 12 ರಾಶಿಗಳ ಮಾಸಿಕ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ಇದರಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದನ್ನು ನೀವು ಫಾಲೋ ಮಾಡಿದ್ರೆ ಡಿಸೆಂಬರ್ ತಿಂಗಳು ನಿಮಗೆ ತುಂಬ ಯಶಸ್ವಿಯಾಗಿರುತ್ತೆ. ಸೊ ಮೊದಲಿಗೆ ಮೇಷರಾಶಿಯವರಿಗೆ ತುಂಬ ಜನ ಹೇಳ್ತಾ ಇರ್ತಾರೆ ಇವಾಗ ಸಾಡೆ ಸಾತಿ ನಡೀತಾ ಇದೆ. ಸೊ ಮೇಷರಾಶಿಯವರಿಗೆ ಸಾಡೆ ಸಾತಿ ಅಂತಿದ್ದ ತಕ್ಷಣ ಹೆದರ್ಕೋಬೇಡಿ. ಸೊ 3ರಲ್ಲಿ ಗುರು ಇರೋದ್ರಿಂದ ಗುರುಬಲನೂ ಇಲ್ಲ ಅಂತಾರೆ. ಬಟ್ ನಿಮಗೆ ನಿಮ್ಮದೇ ಆದೊಂದು ಮೇನ್ ಅಡ್ವಾಂಟೇಜಸ್ ಇದೆ. ಏನಂದರೆ 11ರಲ್ಲಿ ರಾಹು ಇರೋದು, ಏಕಾದಶಿ ಸ್ಥಾನದಲ್ಲಿ ರಾಹು ಇರೋದ್ರಿಂದ ತುಂಬ ಲಾಭ. ಸೊ ನೀವೇನೇ ಒಂದು ಕೆಲಸ ಮಾಡ್ತೀರಾ ಅಂದ್ಕೊಳ್ಳಿ, ಲಾಭ ಅನ್ಎಕ್ಸ್ಪೆಕ್ಟೆಡ್ ಬರ್ತಾನೆ ಇರುತ್ತೆ. ಪ್ಲಸ್ ಎಲ್ಲದಕ್ಕಿಂತ ಮೇನ್ ಏನೆಂದರೆ ನೀವೇನಾಗ ಸೆಲೆಬ್ರಿಟಿ ಸ್ಟೇಟಸ್ಗೆ ಹೋಗಬೇಕು, ಇಲ್ಲ ಏನಾರ ವೀಡಿಯೋಸ್ ಮಾಡಿ ವೈರಲ್ ಮಾಡಬೇಕು, ಇದಕ್ಕೆಲ್ಲ ಒಳ್ಳೆಯ ಅವಕಾಶ ನಿಮಗೆ. ರಾಹು 11ರಲ್ಲಿರೋ ಜಾತಕದಲ್ಲಿ 11ರಲ್ಲಿದ್ದರೆ ಅಂತೂ ತುಂಬಾ ಒಳ್ಳೆಯದು. ಸೊ ನಿಮಗೆ ರಾಶಿ 11ರಲ್ಲಿ ರಾಹು ಇರೋದ್ರಿಂದ ತುಂಬ ಅನುಕೂಲ ಅದಕ್ಕೆಲ್ಲ. ಬಟ್ ಸಾಡೆ ಸಾತಿ ಅಂತ ನಡೀತಾ ಇರೋದು ನಿಜಾನೇ. ಸಾಡೆ ಸಾತಿಗೇನಿಲ್ಲ, ವೆರಿ ಸಿಂಪಲ್ ಪರಿಹಾರ, ತುಂಬ ಕಷ್ಟಪಡೋದೇನು ಬೇಡ. ಸೊ 12ನೇ ಮಾಡೋದ್ರಿಂದ ನೀವೇನೇ ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಮೇಷರಾಶಿಯವರಿಗೆ. ಸೊ ಇದ್ರ ಬಗ್ಗೆಯೂ ಸ್ವಲ್ಪ ಗಮನ ಹರಿಸ್ಬೇಕು. ಪ್ಲಸ್ 3ರಲ್ಲಿ ಗುರು ಇರೋದ್ರಿಂದ ಸಹೋದರರಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಬರ್ಬೋದು. ಸೊ ಅದರಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಇದೆರಡು ನಿಮ್ಮ ಗಮನ ಹರಿಸಿ. ಪ್ಲಸ್ 4ರಲ್ಲಿ ಕೇತು ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಪಿರಿ ಇರುತ್ತೆ. ಅದನ್ನು ಹಂಗೆ ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ರಾಷ್ಟ್ರಾಧಿಪತಿ ನಿಮಗೆ ಅಷ್ಟಮದಲ್ಲಿ ಕುಜ ಇದ್ದಾನೆ. 20ನೇ ತಾರೀಕು ಆದಮೇಲೆ ಅವನು ಭಾಗ್ಯಕ್ಕೆ ಬರ್ತಾನೆ. ಸೊ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ತಂದೆಯಿಂದ ಲಾಭ ಇರ್ಬೋದು, ಇಲ್ಲ ತಂದೆ ಸಮಾನವರಿಂದ ಲಾಭ ಇರೋದು. ಸೊ ಇದೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಸೊ ಮೇಷರಾಶಿಯವರು ಆದಷ್ಟು ಗುರುವಾರದತ್ತು ದಕ್ಷಿಣಾಮೂರ್ತಿಗೆ ನಮಸ್ಕಾರ ಮಾಡ್ಕೊಳ್ಳೋದು, ಇಲ್ಲ ನಿಮಗೆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯದ ಮಠಕ್ಕೆ ಹೋಗೋದು, ಎಲೆ ನೀರಾಯರ ಮಠಕ್ಕೆ ಹೋಗೋ ಅಭ್ಯಾಸ ಇದೆ, ಮಂತ್ರಾಕ್ಷರಿ ತಲೆ ಮೇಲೆ ಹಾಕೋದು ತುಂಬ ಒಳ್ಳೆಯದು. ಸೊ ಮೇಷರಾಶಿಯವರು ಇಷ್ಟು ಗಮನ ಹರಿಸಿದ್ರೆ ಸಾಕು. ನೆಕ್ಸ್ಟ್ ವೃಷಭ ರಾಶಿಯವರಿಗೆ ಈಗ ಒಂಥರ ತುಂಬ ಧನಲಾಭ ಬರೋಂಥ ಸಮಯ ಇದು. ಮುಂಚೆಲ್ಲ ಸ್ವಲ್ಪ ಕಷ್ಟಪಟ್ಟಿದ್ದೀರಿ, ಬಟ್ ಡಿಸೆಂಬರ್ ತಿಂಗಳು ಲಾಸ್ಟ್ ಮಂತ್ ಅನ್ಎಕ್ಸ್ಪೆಕ್ಟೆಡ್ ವಕ್ರಿ ಗುರು ಆಗಿರೋದ್ರಿಂದ ಏನೋ ಸಡನ್ ಡೌನ್ಫಾಲ್ ಆಗಿರುತ್ತೆ ನಿಮಗೆ ನವಂಬರಲ್ಲಿ. ಬಟ್ ಡಿಸೆಂಬರಲ್ಲಿ ಇನ್ನೂ ಗುರು ಮಿಥುನ ರಾಶಿಗೆ ವಾಪಸ್ ಬಂದಿರೋದ್ರಿಂದ ನಿಮಗೆ ಧನಲಾಭ ಬರೋದಂತೂ ಗ್ಯಾರಂಟಿ. ಪ್ಲಸ್ 11ರಲ್ಲಿ ಶನಿ ಇರೋದು. ಸೊ ಇದು ಒಂಥರ ನಿಮಗೆ ಅಂದರೆ ಜಾಕ್ಪಾಟ್ ಟೈಮೇ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ಈ ಸಮಯ ನೀವು ತುಂಬ ಉಪಯೋಗ ಮಾಡ್ಕೊಳ್ಳಿ. ಸ್ವಲ್ಪ ಕೆಲಸದ ಜಾಗದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಪಿರಿ ಇರುತ್ತೆ, ಅದೆಲ್ಲ ಕಡೆ ಮಾಮೂಲಿ. ಸೊ ಕೆಲಸದ ಜಾಗದಲ್ಲಿ ತುಂಬ ವಾಗ್ವಾದ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಏನೇ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ಹಾಕಿ ನಿಮ್ಮ ವರ್ಕ್ಸ್ ಪ್ಲೇಸಲ್ಲಿ. ಸೊ ಅದು ವೃಷಭ ರಾಶಿಗೆ ತುಂಬಾ ಒಳ್ಳೆಯದು. ಪ್ಲಸ್ ವೃಷಭ ರಾಶಿಗೆ ಸಪ್ತಮದಲ್ಲಿ ಶುಕ್ರನೂ ಇದ್ದಾನೆ. ಸಪ್ತಮದಲ್ಲಿ ಶುಕ್ರ ಇರೋದು ತುಂಬ ಅಡ್ವಾಂಟೇಜ್. ಸೊ ಎನಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದು, ಇಲ್ಲಾಂದರೆ ಮನೆಯಲ್ಲಿ ಯಾವುದನ್ನ ಒಂದು ಸ್ಪೌಸ್ ಜೊತೆ ಏನೋ ವ್ಯವಹಾರ ಮಾಡಬೇಕಾದ್ರೆ ನಿಮಗೆ ತುಂಬ ಲಾಭ ಆಗುತ್ತೆ. ಸೊ ಇದು ತುಂಬ ಒಳ್ಳೆಯ ಇದಿದು. ನೆಕ್ಸ್ಟ್ ಮಿಥುನ ರಾಶಿಯವರಿಗೆ ಜನ್ಮದಲ್ಲೇ ಗುರು ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳು, ಸಣ್ಣ ಪುಟ್ಟ ಅವಮಾನಗಳಾಗೋದು, ಇದೆಲ್ಲ ಚಾನ್ಸಸ್ ಇರುತ್ತೆ. ಬಟ್ ಅದನ್ನು ತುಂಬ ತಲೆಗೆ ಹಾಕೊಳ್ಳೋಕೆ ಹೋಗಬೇಡಿ. ಸೊ ಏನೇ ಆದರೂ ಜನ್ಮ ಗುರುವಿನ ದುಃಖಾನ ಅಂತ ಹೇಳ್ತಾರೆ ಮಿಥುನ ರಾಶಿಯವರಿಗೆ. ಪ್ಲಸ್ 3ರಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಸಹೋದರ ಸಂಬಂಧದಲ್ಲಿ ಅಲ್ಲಿ ಏನೋ ಮನಸ್ತಾಪ ಬರುತ್ತೆ, ಅದ್ರ ಬಗ್ಗೆಯೂ ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಸೊ ಮಿಥುನ ರಾಶಿಯವರು ಸದ್ಯಕ್ಕೆ ನಿಮಗೆ ಸ್ವಲ್ಪ ಸಮಯ ಸರಿಯೇ ಇಲ್ಲ. ಸೊ ಅದಕ್ಕೆ ಬೆಸ್ಟ್ ಪರಿಹಾರ ಏನು ಅಂದರೆ ನೀವು ರೆಗ್ಯುಲರ್ ಗುರುವಾರದತ್ತು ಆದಷ್ಟು ವಿಷ್ಣು ದೇವಸ್ಥಾನಕ್ಕೆ ಇಲ್ಲ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ಬರೋದು ತುಂಬಾ ಒಳ್ಳೆಯದು. ದಕ್ಷಿಣಾಮೂರ್ತಿಗೆ ನಮಸ್ಕಾರ ಮಾಡ್ಕೊಳ್ಳೋದಂತೂ ಇನ್ನೂ ತುಂಬ ಒಳ್ಳೆಯದು. ಆದರೆ ಗುರುವಾರದತ್ತು ನಾನ್ ವೆಜ್ ಕನ್ಸ್ಯೂಮ್ ಮಾಡೋಕ್ಕೆ ಹೋಗ್ಬೇಡಿ ಮಿಥುನ ರಾಶಿಯವರು. ಅದು ನಿಮಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಸೊ 10ರಲ್ಲಿ ಶನಿ ಇರೋದ್ರಿಂದ ಏನೇ ಕೆಲಸ ಮಾಡೋಕ್ಕೋರು ಸ್ವಲ್ಪ ಸ್ಲೋ ಆಗುತ್ತೆ ನಿಮಗೆ. ಸೊ ಮಿಥುನ ರಾಶಿಯವರು ಸ್ಲೋ ಆಯಿತು ಅಂತ ಹಿಂಜರಿಯಕ್ಕೆ ಹೋಗ್ಬೇಡಿ, ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ಹಾಕಿ. ಪ್ಲಸ್ 9ರಲ್ಲಿ ರಾಹು ನಮಂಚ ಅಂತೀವಿ. ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು, ಅದ್ರ ಬಗ್ಗೆ ತುಂಬ ಗಮನ ಹರಿಸ್ಬೇಕು ನೀವು. ಸೊ ಮಿಥುನ ರಾಶಿಯವರಿಗೆ ಬೆಸ್ಟ್ ಏನಂದರೆ ಹೇಳಿದ್ನಲ್ಲ, ಅದೇ ಗುರುವಾರದತ್ತು ದಕ್ಷಿಣಾಮೂರ್ತಿ ದರ್ಶನ ಮಾಡೋದು ನಿಮ್ಗೆ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ ಕೊಡುತ್ತೆ. ಒಳ್ಳೆಯದಾಗಲಿ. ಅಷ್ಟೇ. ಕಟಕ ರಾಶಿಯವರು ಪಾಪ ಮುಂಚೆಯಿಂದ ಸ್ವಲ್ಪ ಸಮಯ ಹಂಗೆ ಹಿಂಗೇನೇ ಇತ್ತು.
ಪ್ಲಸ್ ಆ ರಾಶಿನೂ ತುಂಬ ಸೌಮ್ಯ ರಾಶಿ, ಒಂಥರ ಮಾತೃ ಸ್ವಭಾವ ಇರೋರು, ತುಂಬ ಕೇರ್ ಮಾಡ್ತೀರಾ ಬೇರೆಯವ್ರಿಗೆ. ಸೊ ಅದರಿಂದ ನಿಮ್ಗೆ ತೊಂದರೆ ಆಗುತ್ತೆ. ಇವಾಗ ಸದ್ಯಕ್ಕಂತೂ ನಿಮಗೆ 12ರಲ್ಲಿ ಗುರು ಇರೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ. ಬಟ್ ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಕಟಕ ರಾಶಿಯವರು ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಇನ್ವೆಸ್ಟ್ಮೆಂಟ್ಗೆ ಇದು ಒಳ್ಳೆಯ ಸಮಯ ಅಲ್ಲ ಅಂತ ನಾನು ಹೇಳ್ತೀನಿ. ಸೊ ಆವಾಗ ನೀವೇನು ಮಾಡಬೇಕು ಅಂದರೆ, 12ರಲ್ಲಿ ಗುರು ಇರೋದ್ರಿಂದ ಯಾರೋ ಒಳ್ಳೆ ಕಾರ್ಯಕ್ಕೆ ಕೆಲಸ ಖರ್ಚು ಮಾಡಿದರೆ ಮಾಡಿ. ಯಾವ ತೀರ್ಥಯಾತ್ರೆ ಹೋಗೋದು, ಇಲ್ಲ ದೇವಸ್ಥಾನ ಟ್ರಿಪ್ ಹೋಗೋದು, ಇಲ್ಲ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಿದರೆ ಮಾಡ್ಬೋದು. ಧನಸ್ಥಾನದಲ್ಲಿ ಕೇತು ಇರೋದ್ರಿಂದ ಯಾರಿಗಾನ ದುಡ್ಡು ಕೊಡಬೇಕಾದ್ರೆ ಇಲ್ಲ ದುಡ್ಡಿನ ವ್ಯವಹಾರ ಮಾಡಬೇಕು, ಹುಷಾರಾಗಿರಿ, ಅದರಿಂದ ಖಂಡಿತ ಸಮಸ್ಯೆ ಆಗುತ್ತೆ. ಪ್ಲಸ್ ಅಷ್ಟಮ ರಾಹು ಇದ್ದಾಗ ಗಾಡಿ ಓಡಿಸ್ಬೇಕಾದ್ರೆ ತುಂಬ ಹುಷಾರಾಗಿ ಓಡಿಸಿ, ತುಂಬ ಸ್ಪೀಡ್ ಹೋಗಬೇಡಿ. ಆಮೇಲೆ ರೋಡಲ್ಲಿ ಸಡನ್ನಿಗೆ ಯಾರನ್ನ ವಾಗ್ವಾದಕ್ಕೆ ಬಂದರೆ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ಸೊ ಅದು ನಿಮ್ಗೆ ತುಂಬ ಇದಾಗುತ್ತೆ. ನೆಕ್ಸ್ಟ್ ಸಿಂಹರಾಶಿಯವ್ರಿಗೆ ರಾಶಿಯಲ್ಲಿ ಕೇತು, ಸಪ್ತಮದಲ್ಲಿ ರಾಹು. ಸ್ವಲ್ಪ ನೀವು ಆದಷ್ಟು ಹುಷಾರಾಗಿರಬೇಕು. ಎಸ್ಪೆಷಲಿ ಏನೋ ಬಿಸ್ನೆಸ್ ಕೈ ಹಾಕ್ಬೇಕಾದ್ರೆ ತುಂಬಾ ಹುಷಾರಾಗಿರಿ ಸಿಂಹರಾಶಿಯವರು. ಯಾವುದಕ್ಕೂ ಇಮಿಡಿಯೇಟಾಗಿ ಇದಾಕಕ್ಕೆ ಹೋಗಬೇಡಿ. ಸೊ ಅದರಿಂದ ನಿಮಗೆ ಸಕ್ಸಸ್ ಕಮ್ಮಿ ಆಗುತ್ತೆ. ಪ್ಲಸ್ 11ರಲ್ಲಿ ಗುರು ಇದೆ ನಿಮಗೆ, ಲಾಭಸ್ಥಾನದಲ್ಲಿ ಗುರು ಬಂದಿರೋದ್ರಿಂದ ಅತ್ಯಂತ ಒಳ್ಳೆಯ ಲಾಭ ಮಾಡ್ತೀರಾ. ಇವಾಗ ಲಾಭ ಯಾವ ಥರ ಇರುತ್ತೆ ಅಂದರೆ, ಸ್ವಲ್ಪ ಎಫರ್ಟ್ಸ್ ಆಗಿದ ತಕ್ಷಣ ಲಾಭ ಆಗಿಬಿಡುತ್ತೆ ನಿಮಗೆ. ಬಟ್ ಆ ಲಾಭನ ಸೇವ್ ಮಾಡ್ಕೊಳ್ಳಿ. ಸಿಂಹರಾಶಿಯವ್ರಿಗೆ ಲಾಸ್ಟ್ ಮಂತ್ ತುಂಬ ನಷ್ಟ ಆಗಿತ್ತು ನವಂಬರಲ್ಲಿ. ಸೊ ಡಿಸೆಂಬರಲ್ಲಿ ನಿಮಗೆ ತುಂಬ ಲಾಭ ಸ್ಥಾನದಲ್ಲಿ ಗುರು ಇನ್ನೂ ವಾಪಸ್ ಬಕ್ರಿ ಗುರು ಬಂದಿರೋದ್ರಿಂದ ಆ ಏನು ಲಾಭ ಬರುತ್ತೆ ಅದನ್ನು ಸೇವ್ ಮಾಡಿಕೊಳ್ಳಿ. ಯಾಕಂದರೆ ಅದು ಸೇವ್ ಮಾಡಿಲ್ಲ ಅಂದರೆ ತಕ್ಕನ ಖರ್ಚು ಆಗ್ಬಿಡುತ್ತೆ. ಅಷ್ಟಮದಲ್ಲಿ ಶನಿ, ಸಿಂಹರಾಶಿಯವರಿಗೆ ಸ್ವಲ್ಪ ಶನಿ ಶಾಂತಿ ಮೇಲೆ ಗಮನ ಹರಿಸಿ. ಮಾಮೂಲಿ ಶನಿ ಶಾಂತಿಗೆ ಬೆಸ್ಟ್ ರೆಮಿಡಿ ಏನಂದರೆ, ಎಲ್ಲರಿಗೂ ನಾನು ಅದೇ ಹೇಳೋದು, ಮಾತೃ ಸೇವೆ ಮಾಡೋದು. ಶನೀಶ್ವರ ಒಂದು ಮಾತೃಪ್ರಿಯ. ತಾಯಿ ಯಾರು ಸೇವೆ ಮಾಡ್ತಾರೆ, ಅಕಸ್ಮಾತ್ ತಾಯಿ ಇಲ್ಲ ಅಂದರೆ ನಿಮ್ಮ ಮಾತೃ ಸಮಾನ, ನಿಮ್ಮ ಅತ್ತೆ, ನಿಮ್ಮ ದೊಡ್ಡಮ್ಮ, ಚಿಕ್ಕಮ್ಮ ಯಾರನ್ನ ಇದ್ರೂ, ಇಲ್ಲ ರೋಡಲ್ಲಿ ಯಾರನ್ನ ಮಾತೃ ಸಮಾನವಾಗಿರೋರಿಗೆ ಸಹಾಯ ಮಾಡೋದು ಶನೀಶ್ವರನಿಗೆ ತುಂಬ ಪ್ರೀತಿ. ಪ್ಲಸ್ ಶನೀಶ್ವರನಿಗೆ ಇನ್ನೂ ತುಂಬ ಪ್ರೀತಿ ಅಂದರೆ ಈ ಭಿಕ್ಷಕರಿಗೆ ದುಡ್ಡು ಕೊಡೋದಂದರೆ ಅವನಿಗೆ ತುಂಬ ಇಷ್ಟ. ಸೊ ಇದನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. 4ರಲ್ಲಿ ಶುಕ್ರ, ಸಿಂಹರಾಶಿಗೆ 4ರಲ್ಲಿ ಶುಕ್ರ ಇರೋದ್ರಿಂದ ಮನೆಯಲ್ಲಿ ಒಳ್ಳೆಯ ಸ್ವಲ್ಪ ಸಿಹಿ ಸುದ್ದಿ ಬರೋದು, ಮನೆಯಲ್ಲಿ ಲವಲವಿಕೆಯಿಂದ ಇರೋದು, ಮನೇಲಿ ಹ್ಯಾಪಿಯಾಗಿರೋದ್ರಿಂದ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಅದು ತುಂಬ ಒಳ್ಳೆಯದು ನಿಮಗೆ. ಬಟ್ ಸಪ್ತಮ ರಾಹು, ಸ್ವಲ್ಪ ಹುಷಾರಾಗಿರಿ. ರೆಗ್ಯುಲರ್ ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡೋದು ನಿಮಗೆ ತುಂಬಾ ಒಳ್ಳೆಯದು. ಎಸ್ಪೆಷಲಿ ಮಂಗಳವಾರ ಇಲ್ಲ ಶುಕ್ರವಾರ ಇಲ್ಲ ಶನಿವಾರ ಸುಬ್ರಹ್ಮಣ್ಯಗೆ ನಮಸ್ಕಾರ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನೆಕ್ಸ್ಟ್ ಕನ್ಯಾ ರಾಶಿಯವ್ರಿಗೆ 10ರಲ್ಲಿ ಗುರು. ತುಂಬ ದಿವಸದಿಂದ ಏನಾದ್ರು ಕೆಲಸ ಹುಡುಕ್ತಾ ಇದ್ದರೆ ಇವಾಗ ಕೆಲಸ ಈಸಿಯಾಗಿ ಆಗುತ್ತೆ. ಸೊ ಅದ್ರ ಬಗ್ಗೆ ಡೌಟ್ ಇಲ್ಲ. ಸೊ ಆಲ್ರೆಡಿ ನಿಮ್ಮ ನವಂಬರ್ಲು ತುಂಬ ಲಾಭದಲ್ಲಿ ಇದ್ರಿ. ಇವಾಗ ಜೊತೆಗೆ ಗುರು 10ರಲ್ಲಿ ಬಂದಿರೋದ್ರಿಂದ ನಿಮ್ಮ ಕೆಲಸಗಳೆಲ್ಲ ತುಂಬ ಈಸಿಯಾಗಿ ಆಗುತ್ತೆ. ಏನು ತೊಂದರೆ ತಾಪತ್ರೆಗಳಿರಲ್ಲ. ಬಟ್ ಸಪ್ತಮದ ಶನಿ ಇದ್ರೂ ಹೆದರ್ಕೊಳ್ಳೋದು ಬೇಡ. ಬಿಕಾಸ್ ಕನ್ಯಾ ರಾಶಿಯನ್ನು ಮಹಾನ್ ಯೋಗಕಾರಕ. ಕನ್ಯಾ ರಾಶಿಯನ್ನು ಯೋಗಕಾರಕನಿಂದ ನಿಮ್ಗೆ ಯಾವಾಗಲೂ ಒಳ್ಳೆಯದೇ ಮಾಡ್ತಾನೆ. ಪ್ಲಸ್ ಕನ್ಯಾ ರಾಶಿ ಸಮಯ ತುಂಬಾ ಚೆನ್ನಾಗಿದೆ. 6ರಲ್ಲಿ ರಾಹು ಇದ್ದರೆ ಏನೋ ಸಾಲದ ಸಮಸ್ಯೆ ಇದ್ದರೆ ಎಲ್ಲ ತೀರಿಸ್ಬಿಡ್ತೀರ. ಹೆಂಗೆ ತೀರಿಸಿದೆ ಅಂತಲೇ ಗೊತ್ತಾಗಲ್ಲ. ಪ್ಲಸ್ ಗುರುನು ತುಂಬ ಸ್ಟ್ರಾಂಗ್ ಇರೋದ್ರಿಂದ 6ರಲ್ಲಿ ರಾಹು ಇರೋದರಿಂದ ಎಂಥ ಸಾಲ ಇದ್ರೂ ಈಸಿಯಾಗಿ ತೀರೋಗ್ಬಿಡುತ್ತೆ. ಅದನ್ನು ಲೋನ್ಸ್ ಇದೆ ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ. ಪ್ಲಸ್ ಈಸಿಯಾಗಿ ನಿಮ್ಮ ಯಾರನ್ನ ಶತ್ರುಗಳಿದ್ದರೆ ಶತ್ರು ಮೇಲೆ ಈಸಿಯಾಗಿ ವಿಜಯ ಸಾಧಿಸ್ತೀರ. ಶತ್ರುಗಳೇ ನಿಮ್ಮಿಂದ ದೂರ ಹೋಗ್ಬಿಡ್ತಾರೆ. ಇದು ತುಂಬ ಅಡ್ವಾಂಟೇಜ್ ಅಲ್ವಾ. ಸೊ ಕನ್ಯಾ ರಾಶಿಯವರಿಗೆ ಸಮಯ ತುಂಬ ಚೆನ್ನಾಗಿದೆ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. 12ರಲ್ಲಿ ಕೇತು ಇರೋದ್ರಿಂದ ಯಾವುದೋ ಒಳ್ಳೆಯ ಕೆಲಸಕ್ಕೆ ಒಳ್ಳೆ ದೈವತಾ ಕಾರ್ಯಕ್ಕೆ ಖರ್ಚಾಗುತ್ತೆ. ಹೆದರ್ಕೋಬೇಡಿ. ಖರ್ಚಾದ್ರೂ ಗುರು ತುಂಬ ಸ್ಟ್ರಾಂಗ್ ಇರೋದ್ರಿಂದ ನಿಮ್ಮ ಕೆಲಸಗಳೆಲ್ಲ ಈಸಿಯಾಗುತ್ತೆ. ಕನ್ಯಾ ರಾಶಿಯವ್ರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ, ಯಾವನ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ, ಮುಂಚೆ ಅದನ್ನು ಇತ್ತು ಇಲ್ಲ ಇವಾಗಿದೆ ಇಲ್ಲ ಶುರುವಾಗಿದೆ ಅಂದರೆ ಅದು ಈಸಿಯಾಗಿ ನಿಮಗೆ ಕ್ಯೂರ್ ಆಗುತ್ತೆ. ಅದು ತುಂಬ ಅಡ್ವಾಂಟೇಜ್ ಕನ್ಯಾ ರಾಶಿಯವ್ರಿಗೆ. ಒಳ್ಳೆಯದಾಗಿ. ತುಲಾರಾಶಿಯವರಿಗೆ ರಾಶಿಯಲ್ಲೇ ಬುಧ ಇರ್ತಾನೆ 20ನೇ ತಾರೀಕುವರೆಗೂ. ಪ್ಲಸ್ ರಾಶಿಯಾಧಿಪತಿ ಧನಸ್ಥಾನಕ್ಕೆ ಬಂದಿರೋದ್ರಿಂದ ನಿಮಗೆ ಎಲ್ಲಿಂದಾದರೂ ಒಂದು ಈಸಿಯಾಗಿ ದುಡ್ಡು ಬರುವಂಥದ್ದು ಇಲ್ಲ ದುಡ್ಡಿನ ಓಡಾಟ ಜಾಸ್ತಿ ಇರುತ್ತೆ. ಸೊ 100% ಧನ ಲಾಭ ಆಗುತ್ತೆ.
ರಾಷ್ಟ್ರಾಧಿಪತಿನೇ ಎರಡನೇ ಮನೆ ಇರೋದ್ರಿಂದ ತುಂಬ ಅಡ್ವಾಂಟೇಜ್ ಅದು. ಪ್ಲಸ್ ಆರಲ್ಲಿ ಶನಿ ಇರೋದು ತುಂಬ ಒಳ್ಳೆಯದು. ಆರಲ್ಲಿ ಶನಿ ಏನು ಅಡ್ವಾಂಟೇಜಸ್ ಅಂದರೆ ಈಸಿಯಾಗಿ ಏನೇ ಒಂದು ಹೆಲ್ತ್ ಇಶ್ಯೂಸ್ ಇರ್ಬೋದು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಅದೆಲ್ಲ ಈಸಿಯಾಗಿ ಕ್ಯೂರ್ ಆಗುತ್ತೆ. ಆಮೇಲೆ ತುಂಬ ದಿವಸದಿಂದ ನಿಮ್ಗೆ ಯಾರನ್ನ ಒಳಗಡೆ ಶತ್ರುತ್ವ ಬಯಸ್ತಾ ಇದ್ದರೆ ಅವರಿಂದ ನೀವು ಈಸಿಯಾಗಿ ಜಯ ಸಾಧಿಸ್ತೀರ. ಇದು ತುಂಬ ಲಾಭ. ಪ್ಲಸ್ ಭಾಗ್ಯದಲ್ಲಿ ಗುರು ಇರೋದು ತುಲಾರಾಶಿ ತುಂಬ ಒಳ್ಳೆಯದು. ತಂದೆಯಿಂದ ತುಂಬ ಲಾಭ ಬರುತ್ತೆ. ತಂದೆ ಆರೋಗ್ಯದಲ್ಲಿ ಏನೋ ಏರುಪೇರು ಇದ್ರೂ ಖಂಡಿತ ಈಸಿಯಾಗಿ ಕ್ಯೂರ್ ಆಗುತ್ತೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಸೊ ಭಾಗ್ಯದಲ್ಲಿ ಗುರು ಇರೋದನ್ನ ನೀವು ಯೂಸ್ ಮಾಡ್ಕೋಬೇಕು. ಸೊ ಸಡನ್ ಲಕ್ ಬರೋದು, ಇಲ್ಲ ಸಡನ್ ನಿಮ್ಗೆ ಯಾವುದೋ ಒಂದು ಫಂಡ್ಸ್ ಬರೋದು, ಇಲ್ಲ ಆಸ್ತಿ ಬರೋದು, ಇದೆಲ್ಲ ಯಾವಾಗಲೂ ಹೇಳ್ತಾ ಇರ್ತೀನಿ, ಒಳ್ಳೆ ಟೈಮ್ ಬಂದಾಗ ಜಾಸ್ತಿ ಮೋಜು ಮಸ್ತಿ ಮಾಡಬಾರ್ದು. ಒಳ್ಳೆ ಟೈಮ್ ಬಂದಾಗ ದುಡ್ಡನ್ನು ಸೇವ್ ಮಾಡಿ ಇಟ್ಕೊಂಡು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಸೊ ದುಡ್ಡು ಬಂದಾಗ ಏನಾಗುತ್ತೆ, ನಮಗೆ ನಾನಾ ಥರ ಯೋಚನೆಗಳು ಬರುತ್ತೆ, ಅದು ಮಾಡೋಣ ಇದು ಮಾಡೋಣ ಅಂತ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಸೊ ಮೂರಲ್ಲಿ ರವಿ ಇರೋದ್ರಿಂದ ಸಹೋದರರಿಂದನೂ ಲಾಭ ಇದೆ ನಿಮಗೆ. ಸೊ ಅದ್ರ ಮೇಲೂ ನಿಮಗೆ ತುಂಬ ಅಡ್ವಾಂಟೇಜ್ ಇರೋದ್ರಿಂದ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ತುಲಾರಾಶಿಯವ್ರ ಟೋಟಲ್ ತುಂಬ ಟೈಮ್ ಚೆನ್ನಾಗಿದೆ. ಸೊ ಎಂಜಾಯ್ ಮಾಡಿ ಈ ಟೈಮ್ನ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿಯವರಿಗೆ ಈಗ ಟೈಮ್ ಸ್ವಲ್ಪ ಆ್ಯಾವ್ರೇಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟಮದಲ್ಲಿ ಗುರುಬಲ ಎಲ್ಲ ನಿಮಗೆ, ಪ್ಲಸ್ ಪಂಚಮ ಶನಿ ಕೂಡ ನಡೀತಾ ಇದೆ. ಸೊ ಪಂಚಮ ಶನಿ ನಡಿಬೇಕಾದ್ರೆ ಸ್ವಲ್ಪ ಮನೇಲಿ ಸಣ್ಣ ಪುಟ್ಟ ಅಶಾಂತಿಗಳಿರ್ತವೆ, ಅದನ್ನು ಕಂಟಿನ್ಯೂ ಮಾಡಬೇಡಿ. ಆದಷ್ಟು ಈಸಿಯಾಗಿ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ನೋಡಿ. 4ರಲ್ಲಿ ರಾಹು ಇರೋದ್ರಿಂದ ಖಂಡಿತ ಮನೆಯಲ್ಲಿ ಸ್ವಲ್ಪ ವಾಗ್ವಾದಗಳು ಕಿರಿಪಿರಿ ಆಗುತ್ತೆ. ಸೊ ಅದನ್ನು ಹೇಳಿದ್ನಲ್ಲ, ಸ್ವಲ್ಪ ಸೌಮ್ಯ ಸ್ವಭಾವದಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದಾಗಲ್ಲ. ಆಲ್ರೆಡಿ ಗೊತ್ತಾಗಿದೆ ನಿಮ್ಗೆ ಈ ಥರ ಆಗುತ್ತೆ ಅಂತ. ಸೊ ಆದ್ದರಿಂದ ನೀವು ಅದನ್ನು ಜಾಸ್ತಿ ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ಸೊ ಲಾಸ್ಟ್ ಮಂತ್ ನವಂಬರಲ್ಲಿ ನಿಮಗೆ ಭಾಗ್ಯದಲ್ಲಿ ಗುರು ಇದ್ದಿದ್ದು ಅಡ್ವಾಂಟೇಜ್ ಇತ್ತು. ಬಟ್ ಡಿಸೆಂಬರ್ ಆ ಥರ ಇರೋಲ್ಲ ನಿಮಗೆ. ಅಷ್ಟಮ ಗುರು ಬಂದಿರೋದ್ರಿಂದ ಗುರುಬಲ ಇರೋಲ್ಲ, ಸ್ವಲ್ಪ ಹುಷಾರಾಗಿ. ಬಟ್ ನಿಮಗೊಂದು ಅಡ್ವಾಂಟೇಜ್ ಏನಂದರೆ, ವೃಶ್ಚಿಕ ರಾಶಿಯವರಿಗೆ ರಾಶಿಯಾಧಿಪತಿ ಸ್ವಕ್ಷೇತ್ರದಲ್ಲೇ ಇದ್ದಾನೆ, ವೃಶ್ಚಿಕದಲ್ಲೇ. ಜೊತೆಗೆ ಶುಕ್ರನ ಸಂಪರ್ಕದಲ್ಲಿರೋದ್ರಿಂದ ಸ್ವಲ್ಪ ದುಡ್ಡು ಬರುತ್ತೆ. ಸ್ವಲ್ಪ ದುಡ್ಡು ಬರೋದ್ರಿಂದ ದುಡ್ಡಿನ ವ್ಯವಹಾರದಲ್ಲಿ ಅದನ್ನು ತುಂಬ ಓವರ್ ಕಾನ್ಫಿಡೆನ್ಸ್ ಆಗಬೇಡಿ. ಯಾಕಂದರೆ ಅದು ತಾತ್ಕಾಲಿಕವಾಗಿ ಬರೋದು, ಅದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಸೊ ವೃಶ್ಚಿಕ ರಾಶಿಯವರಿಗೆ ಬೆಸ್ಟ್ ಪರಿಹಾರ ಏನಂದರೆ, ಅವ್ರಿಗೂ ಎವ್ರಿ ಥರ್ಸ್ಡೇ ಆದಷ್ಟು ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಜಲ ಅರ್ಪಿಸೋದು, ಇಲ್ಲ ಹಾಲಿನ ಅಭಿಷೇಕ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇಲ್ಲ ಸ್ವಲ್ಪ ಕಡಲೆಕಾಳು ದಾನ ಕೊಟ್ಟರು ಗಣೇಶನ ದೇವಸ್ಥಾನದಲ್ಲಿ, ಇಲ್ಲ ಶಿವನ ದೇವಸ್ಥಾನದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ದಕ್ಷಿಣಾಮೂರ್ತಿಗೆ ನಮಸ್ಕಾರ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಪಂಚಮ ಶನಿ ನಡೆಯೋದ್ರಿಂದ ಆಲ್ರೆಡಿ ಶನೀಶ್ವರನ ರೆಮಿಡೀಸ್ ಹೇಳಿದ್ದೀನಿ ನಾನು. ಸೊ ಅದನ್ನೇ ಫಾಲೋ ಮಾಡಿ. ನೆಕ್ಸ್ಟ್ ಧನುಸ್ ರಾಶಿಯವರಿಗೆ ಈಗ ಒಳ್ಳೆ ಗೋಲ್ಡನ್ ಟೈಮ್. ಯಾಕಂದರೆ ಲಾಸ್ಟ್ ನವಂಬರಲ್ಲಿ ತುಂಬ ಕಷ್ಟಪಟ್ಟಿದ್ದರೆ, ಅಕ್ಟೋಬರ್ ನವಂಬರಲ್ಲಿ ನೀವು ಗುರುಬಲ ಬಂದಿದ್ದು, ಇನ್ನು ವಕ್ರಿ ಗುರುವಾಗಿ ಕಟಕ ರಾಶಿಗೆ ಹೋಗಿದ್ದ, ಇನ್ನು ವಾಪಸ್ ಮಿಥುನ ರಾಶಿಗೆ ಬಂದಿಲ್ಲ, ಸ್ಟ್ರಾಂಗ್ ಗುರುಬಲ ಬಂದಿದೆ. ಸೊ ನೀವೇನೋ ಆಪೋಸಿಟಲ್ಲಿ ಮೀನ್ಸ್ ಯಾರೇ ನಿಮಗೆ ಕಾಂಪಿಟೇಟರ್ಸ್ ಇದ್ದರೂ ಈಸಿಯಾಗಿ ವಿನ್ ಆಗ್ತೀರಾ. ಬಿಸ್ನೆಸ್ಸಲ್ಲೂ ತುಂಬ ಅನುಕೂಲ ಆಗುತ್ತೆ 12ರಲ್ಲಿ ಶುಕ್ರ ಇರೋದ್ರಿಂದ. ಬಟ್ 4ರಲ್ಲಿ ಶನಿ ಇರೋದ್ರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು, ಅದು ಇದು ವಾಗ್ವಾದಗಳು ನಡೆಯುತ್ತೆ. ಅದನ್ನು ಕಂಟಿನ್ಯೂ ಮಾಡಬೇಡಿ ಅಷ್ಟೇ. ಗೊತ್ತಾಯ್ತಲ್ಲ ಮುಂಚೆ ಏನಕ್ಕೆ ಹಿಂಗಾಗ್ತಾಯಿದೆ ಅಂತ. ಸೊ ಅದ್ರ ಬಗ್ಗೆ ಹುಷಾರಾಗಿರಬೇಕು. ಧನುಸ್ ರಾಶಿಯವರು ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಹರಿಸಿ, ಮನೆ ಕಡೆ ಸ್ವಲ್ಪ ಗಮನ ಜಾಸ್ತಿ ಕೊಡಿ. ಸೊ ಅದು ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ನಿಮಗೆ ಬೆಸ್ಟ್ ಪರಿಹಾರ ಏನಂದರೆ, ಸ್ವಲ್ಪ ಶನೀಶ್ವರನ ಪರಿಹಾರ ಮಾಡ್ಕೊಳ್ಳೋದು. ಆಮೇಲೆ ಎವ್ರಿ ಟ್ಯೂಸ್ಡೇಸ್ ಇಲ್ಲಾಂದರೆ ಫ್ರೈಡೇ ಇಲ್ಲ ಸ್ಯಾಟರ್ಡೇ, ಊರಲ್ಲಿ ಯಾವುದನ್ನ ಒಂದು ದಿವಸ ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡೋದು, ಅಮ್ಮನವ್ರ ದರ್ಶನ ಮಾಡೋದು ತುಂಬ ಒಳ್ಳೆಯದು. ಸೊ ಅದು ನಿಮ್ಗೆ ತುಂಬ ಒಳ್ಳೆಯ ಪಾಸಿಟಿವ್ ರಿಸಲ್ಟ್ಸ್ ಕೊಡುತ್ತೆ. ಸೊ ಧನುಸ್ ರಾಶಿಯವರಿಗೆ ತಿಂಗಳು ತುಂಬ ಅನುಕೂಲವಾಗಿರುತ್ತೆ, ಒಳ್ಳೆಯದಾಗಲಿ. ನೆಕ್ಸ್ಟ್ ಮಕರ ರಾಶಿಯವರಿಗೆ ಸಾತಿ ಎಲ್ಲ ಮುಗೀತು. ಇವಾಗ ಆರಾಮಾಗಿ ರಿಲೀಫ್ ಆಗಿರ್ಬೋದು. ನೀವು ತುಂಬ ಕಷ್ಟಪಟ್ಟಿದ್ದೀರಿ ಲಾಸ್ಟ್ 5-6 ಇಯರ್ಸ್. ಬಟ್ ಇವಾಗ ಆ ಥರ ಆಗಲ್ಲ, ನಿಮ್ಗೆ ಒಳ್ಳೆಯದಾಗುತ್ತೆ. ಬಟ್ ಮಕರ ರಾಶಿಯವರಿಗೆ ನವಂಬರ್ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಗುರುಬಲ ಬಂದಿತ್ತು ಟೆಂಪ್ರವರಿಯಾಗಿ. ಈಗ ಇನ್ನೂ ವಾಪಸ್ ಷಷ್ಠದಲ್ಲಿ ಗುರು ಇರೋದ್ರಿಂದ ನೀವು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು. ಸ್ವಲ್ಪ ಸಣ್ಣ ಪುಟ್ಟ ಏನಿದ್ರು, ಆಮೇಲೆ ಹಿತಶತ್ರುಗಳ ಬಗ್ಗೆಯೂ ತುಂಬ ಗಮನ ಕೊಡಬೇಕಾಗತ್ತೆ. ಶತ್ರುಗಳು ನಿಮ್ಮ ಮೇಲೆ ಮೀನ್ಸ್ ನಿಮ್ಮ ಕಾಂಪಿಟೇಟರ್ಸ್ ಇರ್ಬೋದು, ನಿಮ್ಮ ಶತ್ರುಗಳಿರ್ಬೋದು, ಅವ್ರ ಮೇಲೆ ಸ್ವಲ್ಪ ಗಮನ ಹರಿಸಿ. ಜಾಸ್ತಿ ಅವ್ರ ಹತ್ರ ವಾಗ್ವಾದಕ್ಕೆ ಹೋಗಬೇಡಿ. ಪ್ಲಸ್ ಮಕರ ರಾಶಿಯವರಿಗೆ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಖಂಡಿತವಾಗಿ ಮಾತು ಮೇಲೆ ಸ್ವಲ್ಪ ಕಂಟ್ರೋಲ್ ಇರಲಿ. ಒಂದು ಸಲ ಔಟ್ ಆಫ್ ಕಂಟ್ರೋಲ್ ಹೊರಟೋಗುತ್ತೆ ಮಾತು.
ಮಾತಿಗೆ ಮಾತು ಬೆಳೆಸೋಕೆ ಹೋಗಬೇಡಿ, ಅದು ಕೂಡ ನಿಮ್ಗೆ ತುಂಬ ಇದಿರುತ್ತೆ. ಪ್ಲಸ್ ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಗಾಡಿ ಓಡಿಸ್ಬೇಕಾದ್ರೆ ತುಂಬ ಹುಷಾರಾಗಿರ್ಬೇಕು ಮಕರ ರಾಶಿಯವರು. ಓವರ್ ಸ್ಪೀಡ್ ಹೋಗೋದು, ಆಮೇಲೆ ರೂಲ್ಸ್ ಬ್ರೇಕ್ ಮಾಡೋದು, ಇದೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಸ್ವಲ್ಪ ಅಪಾಯ ಆಗೋ ಚಾನ್ಸಸ್ ಇರುತ್ತೆ ಅಷ್ಟಮದಲ್ಲಿ ಕೇತು ಇರೋದ್ರಿಂದ. ಸೊ ಅದ್ರ ಬಗ್ಗೆ ಗಮನಿಸಿ. ಕೆಲಸದಲ್ಲಂತೂ ಒಳ್ಳೆ ಸಕ್ಸಸ್ ಸಿಗುತ್ತೆ ನಿಮಗೆ. 10ರಲ್ಲಿ ಬುಧ, ನೆಕ್ಸ್ಟ್ 11ಕ್ಕೆ ಬರ್ತಾನೆ. ಸೊ ಅದು ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. 11ರಲ್ಲಿ ಶುಕ್ರ ಇದ್ದರೆ ಒಳ್ಳೆಯ ಲಾಭ. ಯಾವುದರಲ್ಲಿ? ದುಡ್ಡಿನ ವಿಷಯದಲ್ಲಿ ಮಾತ್ರ. ಸೊ ಹಣಕಾಸು ವಿಷಯ ಇರ್ಬೋದು, ಅದನ್ನು ಒಂದು ಸಿಹಿ ಸುದ್ದಿ ಬರ್ಬೋದು. ಸೊ ಈ ಥರ ಪ್ಲಸ್ಸು ಮೈನಸ್ ಎರಡೂ ಇದೆ ಮಕರ ರಾಶಿಯವರಿಗೆ. ಎರಡೂ ನೋಡಿಕೊಂಡು ನೀವು ಹುಷಾರಾಗಿ ಇದು ಮಾಡಬೇಕು. ನೀವು ಅಷ್ಟೇ ಗುರುವಾರದತ್ತು ಶಿವನ ದೇವಸ್ಥಾನಕ್ಕೆ ಹೋಗೋದು, ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗೋದು, ಇಲ್ಲ ಗುರು ಸಂಬಂಧಪಟ್ಟ ಯಾವ ದೇವಸ್ಥಾನಕ್ಕೆ ಹೋದರೂ ಒಳ್ಳೆಯದೇ. ದಕ್ಷಿಣಾಮೂರ್ತಿ ನಮಸ್ಕಾರ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ನಿಮಗೆ. ಸೊ ರಾಶಿಯಾಧಿಪತಿ ಮೂರನೇದಲ್ಲಿರೋ ಶನಿ ತುಂಬ ಧೈರ್ಯ ಕೊಡ್ತಾನೆ. ಸೊ ಆ ಧೈರ್ಯನ ಪಾಸಿಟಿವ್ ಕಡೆ ತೊಗೊಂಡೋಗಿ, ಆ ಧೈರ್ಯ ನೆಗೆಟಿವ್ ಕಡೆ ತೊಗೊಂಡೋಗ್ಬೇಡಿ. ಒಳ್ಳೆಯದಾಗಲಿ ಮಕರ ರಾಶಿಯವರಿಗೆ. ನೆಕ್ಸ್ಟ್ ಕುಂಭರಾಶಿಯವ್ರಿಗಂತೂ ಟೈಮ್ ಸ್ವಲ್ಪ ಲಾಸ್ಟ್ ಮುಂಚೆ 1 year 2.5 years ತುಂಬ ಕಷ್ಟಪಟ್ಟಿದ್ದೀರಾ. ಸೊ ಅದು ಟೆಂಪ್ರವರಿ ಮಾತ್ರ, ಪರ್ಮನೆಂಟ್ ಇರಲ್ಲ. ಸೊ ಕುಂಭರಾಶಿಯವರಿಗೆ ರಾಶಿಯಲ್ಲೇ ರಾಹು ಮತ್ತು ಸಪ್ತಮದಲ್ಲಿ ಕೇತು ಇರೋದ್ರಿಂದ ಬಿಸ್ನೆಸ್ಸಲ್ಲಾಗಿರ್ಬೋದು, ಫ್ಯಾಮಿಲಿ ಲೈಫಲ್ಲಾಗಿರ್ಬೋದು ಸಣ್ಣ ಪುಟ್ಟ ತೊಂದರೆಗಳಾಗುತ್ತೆ. ನಿಮ್ಮ ಕರ್ಮಾನುಸಾರ ಒಬ್ರಿಗೆ ಜಾಸ್ತಿ ಆಗಿರುತ್ತೆ, ಒಬ್ರಿಗೆ ಕಮ್ಮಿ ಆಗಿರುತ್ತೆ. ಸೊ ಅದ್ರ ಮೇಲೆ ಗಮನ ಹರಿಸಿ. ಪ್ಲಸ್ ಕುಂಭರಾಶಿಯವರಿಗೆ 7.5 ನಡೆದ್ರೂ ಪ್ಲಸ್ ಪಾಯಿಂಟ್ ಏನಂದರೆ 2ನೇ ಮನೆ ಶನಿ ಇರೋದು. ಅದು ಹೇಳ್ತಾರಲ್ಲ 7.5 ನಡಿಬೇಕಾದ್ರೆ ಲಾಸ್ಟ್ ಎಂಡಿಂಗ್ ಪೀರಿಯಡ್ ಎಲ್ಲ ಕೊಡ್ತಾನೆ ಅವನು ಅಂತ, ಹೋಗಿದ್ದೆಲ್ಲ ಕೊಡ್ತಾನೆ ಅಂತ. ರಾಶಿಯಾಧಿಪತಿ 2ನೇ ಮನೆ ಇರೋದ್ರಿಂದ ನಿಮಗೆ ಧನಲಾಭ ಆಗುತ್ತೆ. 7.5 ಇದ್ರೂ ಖಂಡಿತ ಧನಲಾಭ ಆಗುತ್ತೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಯಾಕೆ ಅಂದರೆ ಪಂಚಮದಲ್ಲಿ ಗುರು ಬಂದಿರೋದ್ರಿಂದ ನವಂಬರಲ್ಲಿ ಸ್ವಲ್ಪ ಕಷ್ಟಪಟ್ಟಿದ್ರಿ. ಡಿಸೆಂಬರ್ ಅಂತೂ ಸೂಪರ್ ಟೈಮ್ ನಿಮಗೆ. ಮಕ್ಕಳಿಂದ ಒಳ್ಳೆ ಸಿಹಿ ಸುದ್ದಿ ಬರೋದು, ಮಕ್ಕಳಿನ ಅಚೀವ್ಮೆಂಟ್ಸ್ ಮಾಡೋದು, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದು, ಇದೆಲ್ಲ ಆಗುತ್ತೆ ಕುಂಭರಾಶಿಯವರಿಗೆ. ಸೊ ನಿಮ್ಗೆ ಆಲ್ಮೋಸ್ಟ್ ಎಂಡಿಂಗ್ ಪೀರಿಯಡ್ ಅಂದ್ಕೊಳ್ಳಿ ನಿಮಗೆ 7.5. ಸೊ ಅದರಿಂದ ಖಂಡಿತ ಧನ ಲಾಭ ಆಗುತ್ತೆ. ಆಮೇಲೆ 11ರಲ್ಲಿ ರವಿ ಇರೋದ್ರಿಂದ ನಿಮ್ಗೆ ಯಾವ್ದಾರ ಒಂದು ಇನ್ಸೂರೆನ್ಸ್ ಫಂಡ್ಸ್ ಬರೋದು, ಗೌರ್ಮೆಂಟಿಂದ ಏನಾರ ಮೆಚುರಿಟಿಯಾಗಿ ಹಣ ಬರುತ್ತೆ, ಅದು ಇದು ಅಂತ ಹೇಳ್ತಾರಲ್ಲ, ಅದೆಲ್ಲ ತುಂಬ ಲಾಭ ಆಗುತ್ತೆ ಕುಂಭರಾಶಿಯವರಿಗೆ. ಬಟ್ ಸಪ್ತಮದಲ್ಲಿ ಕೇತು ಇರೋದ್ರಿಂದ ಬಿಸ್ನೆಸ್ಸಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಫ್ಯಾಮಿಲಿ ಲೈಫ್ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಇನ್ನೂ ತುಂಬ ಒಳ್ಳೆಯದು. ಪ್ಲಸ್ ಭಾಗ್ಯದಲ್ಲಿ ಬುಧ ನೆಕ್ಸ್ಟ್ ಒಂದು 25 ದಶಮ ಸ್ಥಾನಕ್ಕೂ ಬರ್ತಾನೆ, ಏಕಾದಶ ಸ್ಥಾನಕ್ಕೂ ಬರ್ತಾನೆ. ನೀವೇನೇ ಬಿಸ್ನೆಸ್ ಮಾಡ್ತಿದ್ರಿ ಇಲ್ಲ ಏನೇ ಒಂದು ಕೆಲಸ ಮಾಡಿದ್ರು ಲಾಭ ಜಾಸ್ತಿ ನಿಮಗೆ. ಹೇಳಬೇಕಂದ್ರೆ ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಿದೆ ಟೈಮು, ಅದನ್ನು ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ನೆಕ್ಸ್ಟ್ ಮೀನರಾಶಿಯವ್ರಿಗೆ ಜನರಲ್ಲಾಗಿ ಪಾಪ ಮೀನರಾಶಿಯವ್ರು ಹೇಳ್ತಾ ಇರ್ತಾರೆ, ಲಾಸ್ಟಲ್ಲಿ ಹೇಳ್ತೀರಾ ನಮ್ಮದು ಕಮ್ಮಿ ಹೇಳ್ಬಿಡ್ತೀರಾ ಅಂತ. ಅದಕ್ಕೆ ಇವತ್ತು ನಾನು ಮೈಂಡ್ ಫಿಕ್ಸ್ ಮಾಡಿಕೊಂಡು ಮೀನರಾಶಿಯವ್ರಿಗೆ ಜಾಸ್ತಿ ಹೇಳಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ಮೀನರಾಶಿಯವ್ರಿಗೆ ಹೆಂಗೆ ಅಂದರೆ ಒಂಥರ ಆ್ಯಾವ್ರೇಜ್ ಟೈಮ್ ಇವಾಗ. ಸೊ ಗುರುಬಲ ಅಂತೂ ಇದೆ, 4ರಲ್ಲಿ ಗುರು ಇರೋದ್ರಿಂದ ತುಂಬ ಒಳ್ಳೆಯದು. ನೀವೇನೋ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಇಲ್ಲ ಮನೆ ಖರೀದಿ ಮಾಡಬೇಕಂತಿದ್ರೆ ಖಂಡಿತ ಕೆಲಸ ಮಾಡ್ತೀರಾ. ಸೊ ಸ್ವಲ್ಪ ಟ್ರೈ ಕೊಟ್ಟರೆ ಸಾಕು, ಈಸಿಯಾಗಿ ಆಗುತ್ತೆ. ಯಾಕಂದರೆ ತುಂಬ ಜನ ಹೇಳ್ಬಿಟ್ಟಿರ್ತಾರೆ ಮೀನರಾಶಿಯವ್ರಿಗೆ ರಾಶಿಯಲ್ಲಿ ಶನಿ ಇದ್ದಾನೆ, ಶನಿ ಭಗವಾನ್ ಇರೋದನ್ನ 7.5 ಇದೆ ಅಂತ. ಇಲ್ಲ, ರಾಷ್ಟ್ರಾಧಿಪತಿ 4ರಲ್ಲಿರೋದು ತುಂಬಾ ಒಳ್ಳೆಯದು. ಪ್ಲಸ್ ಇವರಿಗೆ 6ರಲ್ಲಿ ಕೇತು ಇದ್ದರೆ ಏನಂದರೆ ಅಡ್ವಾಂಟೇಜಸ್ಸು, ಈಸಿಯಾಗಿ ಎಂಥ ಆಪೋಸಿಟ್ ಟೀಮ್ ಅವ್ರನ್ನ ಈಸಿಯಾಗಿ ನೀವು ಅವ್ರನ್ನ ಸೋಲಿಸ್ಬಿಡ್ತೀರ. ಬಿಸ್ನೆಸ್ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಕೆಲಸದಲ್ಲಿ ಹೋದಾಗಲೂ ಅಷ್ಟೇ ಶತ್ರುಗಳ ಕಾಟನೇ ಇರಲ್ಲ ನಿಮಗೆ. ಸೊ ಅದು ತುಂಬ ಅಡ್ವಾಂಟೇಜ್ ಇದೆ ಮೀನರಾಶಿಯವರಿಗೆ. ಬಟ್ 7.5 ನಡೀತಾ ಇರೋದಂತೂ ನಿಜ, ಜನ್ಮ ಶನಿ ಇದ್ದಾನೆ. ಸೊ ಅದಕ್ಕೆ ನಾನು ಹೇಳಿದಲ್ಲ, ಮಾಮೂಲಿ ಶನೀಶ್ವರನಿಗೆ, ಶನಿ ಭಗವಾನ್ಗೆ ಏನು ಪ್ರೀತಿನೋ ಅದು ಮಾಡೋದೇ ಅವ್ರಿಗೆ ಶಾಂತಿ ಅಂತೀವಿ ನಾವು, ಮಾಮೂಲಿ ಶಾಂತಿ ಅಂತೀವಿ. ಶನೀಶ್ವರನಿಗೆ ಅತ್ಯಂತ ಪ್ರಿಯವಾಗಿರೋದೇನಂದರೆ ಮಾತೃ ಸೇವೆ. ನಾನು ಮುಂಚೆ ಹೇಳಿದೆ, ತಾಯಿ ಸೇವೆ ಮಾಡೋದು ಅವ್ನು ತುಂಬಾ ಇಷ್ಟ. ಎಸ್ಪೆಷಲಿ ತಾಯಿ ಮನೆಗಿದ್ದಾರೆ, ತಾಯಿ ಕಾಲುತ್ತೋದು. ಸೊ ಅದೆಲ್ಲ ತುಂಬ ಒಳ್ಳೆಯದು. ಹಾಗಂತ ಬರೀ ತಾಯಿ ಹತ್ರ ಇದು ಬಿಡೋದು ಅಂತ ಎತ್ತನೇ ಅಲ್ಲ. ಸೊ ಮಾತೃ ಸೇವೆ ಯಾವಾಗಲೂ ಒಳ್ಳೆಯದು. ಬಟ್ 12ರಲ್ಲಿ ರಾಹು ಇದ್ದಾನೆ. ಸೊ ನಿಮ್ಗೆ ಯಾವುದನ್ನ ಲಾಸ್ ಕೂಡ ನೋಡಿಸ್ತಾನೆ. ಸೊ ಇಷ್ಟೆಲ್ಲ ಹೇಳಿದೆ ಅಂದ್ಬಿಟ್ಟು ಓವರ್ ಕಾನ್ಫಿಡೆನ್ಸ್ ಆಗಿ ನೀವು ಮುಂದೆ ಹೋದರೆ ಯಾವುದಾರ ಒಂದು ಲಾಸ್ ಆಗೋ ಚಾನ್ಸಸ್ ಇರುತ್ತೆ. 12ರಲ್ಲಿ ರಾಹು ಇದ್ದರೆ ಖಂಡಿತ ಲಾಸ್ ಆಗೋದು. ಬಟ್ ಅಡ್ವಾಂಟೇಜಸ್ಸು ಇದೆ. ನೀವೇನೋ ಫಾರಿನ್ ಟ್ರಿಪ್ಸ್ ಪ್ಲ್ಯಾನ್ ಮಾಡ್ತಾಯಿದ್ರೆ, ಇಲ್ಲ ಫಾರಿನ್ ವೀಸಾಗೆ ವೆಯ್ಟ್ ಮಾಡ್ತಾಯಿದ್ರೆ, ಇಲ್ಲ ಫಾರಿನ್ಗೆ ಹೋಗಿ ಬರ್ಬೇಕಾದ್ರೆ ಖಂಡಿತ ಆಗುತ್ತೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಪ್ಲಸ್ ಇವ್ರಿಗೆ ಇವಾಗ ಭಾಗ್ಯದಲ್ಲಿ ಬುಧ, ದಶಮ ಸ್ಥಾನದಲ್ಲಿ ಶುಕ್ರ ಬರೋದ್ರಿಂದ ಅವನು ಏಕಾದಶಕ್ಕೂ ಬರ್ತಾನೆ ನೆಕ್ಸ್ಟ್ 20ನೇ ತಾರೀಕು ಆದಮೇಲೆ.
ಸೊ ಮೀನರಾಶಿಯವ್ರ ಟೈಮ್ ಚೆನ್ನಾಗಿದೆ. ಸೊ ಯೂಸ್ ಮಾಡ್ಕೊಳ್ಳಿ. ಏನಾದ್ರು ಫಾರಿನ್ ಟ್ರಿಪ್ ಹೋಗ್ಬೇಕಂದ್ರೆ, ಇಲ್ಲ ಫಾರಿನ್ಗೆ ಹೋಗ್ಬೇಕಂದ್ರೆ, ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಇವಾಗ ಪ್ಲ್ಯಾನ್ ಮಾಡಿ, ಖಂಡಿತ ಸಕ್ಸಸ್ ಆಗುತ್ತೆ. ಜಸ್ಟ್ ಒಂದು ಸ್ಮಾಲ್ ಪರಿಹಾರ ಶನಿ ಭಗವಾನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಎಂಜಾಯ್ ಮಾಡಿ ಈ ಟೈಮ್ನ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲ ರಾಶಿಗಳಿಗೂ ನಾನು ಹೇಳಿದ ಪರಿಹಾರ ಖಂಡಿತ ವರ್ಕ್ ಆಗುತ್ತೆ. ಸೊ ಅದರಲ್ಲೂ ನಿಮಗೆ ಡೌಟ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಹಾಕಿ, ಸೊ ಖಂಡಿತ ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಹಾಗೆಯೇ ಕಾರ್ಯಕ್ರಮದ ಕೊನೆಯಲ್ಲಿ ಈ ತಿಂಗಳ ಸ್ಮಾಲ್ ವಿಶೇಷ ಏನೇನಿದೆ ಅಂತ ಹೇಳಿರ್ತೀನಿ. 15ನೇ ತಾರೀಕು ಸೋಮವಾರ, ಅವತ್ತು ಏಕಾದಶಿ ಇದೆ. ಏಕಾದಶಿ ತುಂಬ ಒಳ್ಳೆಯದು. ಏಕಾದಶಿ ದಿವಸ ಏನೇ ಕೆಲಸ ಮಾಡಿದ್ರೂ ಲಾಭ. ಸೊ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ, ಏಕಾದಶಿ ದಿವಸ ಹೋಗಿ ಬಂದರೆ ನಮಗೆ ಒಂದು ಸಲ ಹೋದರೆ 11 ಸಲ ಹೋಗಿ ಬಂದಂಗೆ, ಅದು ರಿಯಾಲಿಟಿ. ನೆಕ್ಸ್ಟು 17ನೇ ತಾರೀಕು ಪ್ರದೋಷ ಪೂಜೆ, ಶಿವನಿಗೆ ಅತ್ಯಂತ ಪ್ರಿಯವಾಗಿರೋದು. ಸೊ ಅದು ಪ್ರದೋಷ ಪೂಜೆ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆದರೆ ಶಿವನ ದೇವಸ್ಥಾನಕ್ಕೆ ಪ್ರದೋಷದ ದಿವಸ ಹೋಗಿ ಸಂಜೆ ಅಭಿಷೇಕ ಮಾಡ್ತಾರೆ, ಅದರಲ್ಲಿ ಪಾಲ್ಗೊಳ್ಳಿ. ಯಾವ ಶಿವನ ದೇವಸ್ಥಾನಕ್ಕೆ ಹೋದರೂ ಒಳ್ಳೆಯದೇ. ಎಲ್ಲ ಒಂದು ಅದೇನು ಇಲ್ಲೇ ಹೋಗಬೇಕು ಅಲ್ಲೇ ಹೋಗ್ಬೇಕಂತ ಆ ಥರ ಏನಿರಲ್ಲ. ಶಿವನ ದರ್ಶನ ಮಾಡೋದು ತುಂಬಾ ಒಳ್ಳೆಯದು. ನೋಟ್ ಮಾಡ್ಕೊಳ್ಳಿ. 15ನೇ ಶುಕ್ರವಾರ ಅಮಾವಾಸ್ಯೆ ಇರುತ್ತೆ. ದೇವಿ ಪೂಜೆಗೆ ತುಂಬ ಒಳ್ಳೆಯದು. 30ನೇ ತಾರೀಕು ವೈಕುಂಠ ಏಕಾದಶಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ವೈಕುಂಠ ಏಕಾದಶಿಗೆ ಮಹಾವಿಷ್ಣು ದರ್ಶನ ಮಾಡಿ. ಆದರೆ ನಿಮಗೆ ಇಲ್ಲಾಂದರೆ ಅಟ್ಲೀಸ್ಟ್ ಉಪವಾಸ ಮಾಡಿ. ಉಪವಾಸ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ರೈಸ್ ಅವಾಯ್ಡ್ ಮಾಡಿ, ಅದು ಕೂಡ ತುಂಬ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಆ ಭಗವಂತ ನಿಮಗೆಲ್ರಿಗೂ ಒಳ್ಳೇದು ಮಾಡಿ. ಎಲ್ರಿಗೂ ಜಯವಾಗಲಿ, ಎಲ್ರಿಗೂ ಶುಭವಾಗಲಿ.